ಎಳೆಯೋದಕ್ಕೆ ಎತ್ತುಗಳನ್ನು ಬಳಸಲಾಗುತ್ತೆ. ವಿಸ್ತೀರ್ಣದ ಆಧಾರದ ಮೇಲೆ ಈ ಎತ್ತುಗಳನ್ನು ಬಳಸ್ತಾರೆ. 1 ಜೊತೆ, 2 ಜೊತೆ, 8 ಜೊತೆ, ಕೆಲವು ಪ್ರದೇಶಗಳಲ್ಲಿ 10 ಜೊತೆಗಳಷ್ಟು ಒಂದು ಎತ್ತುಗಳನ್ನು ಬಳಸಲಾಗುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳುಗರೆ, ಮಾಹಿತಿ ಖಜಾನೆಯ ಇವತ್ತಿನ ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಉಪಕರಣಗಳನ್ನು ಪರಿಚಯಿಸ್ತಕ್ಕಂತಹ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆ ನಿಮ್ಮ ಶರತ್. ಸ್ನೇಹಿತರೆ, ಯಾವುದೇ ಒಂದು ಉಪಕರಣ ಮುನ್ನೆಲೆಗೆ ಬರಬೇಕು ಅಂದರೆ ಅದರ ಬಳಕೆಯನ್ನು ಹೆಚ್ಚಿಸೋದು ಬಹಳ ಸೂಕ್ತ. ಇದೇ ಪ್ರಕಾರವಾಗಿ ಮತ್ತೊಂದು ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂಥ ಉಪಕರಣ ಗುಂಡಾಲ. ಬನ್ನಿ, ಹಾಗಾದರೆ ಗುಂಡಾಲ ಅಂದರೆ ಏನು, ಅದರ ಪ್ರಯೋಜನ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಇನ್ನು ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಹಲವು ಶತಮಾನಗಳಿಂದ ಮೂಡಿಸಿಕೊಂಡು ಬಂದಿರತಕ್ಕಂತಹ ಕೃಷಿ ವ್ಯವಸ್ಥೆಯಲ್ಲಿ ಹಲವಾರು ಗ್ರಾಮೀಣ ಪರಿಸರದ ಉಪಕರಣಗಳು ರೂಪುಗೊಳ್ಳುತ್ತಾ ಬಂದಿವೆ. ಅವುಗಳಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಹಾಗೂ ಮಲೆನಾಡು ಭಾಗದಲ್ಲಿ ಬಳಸ್ತಕ್ಕಂತಹ ಗುಂಡಾಳ ಅಥವಾ ಗುರುದ್ವಾಳ ಅಂತಕ್ಕಂತಹ ಉಪಕರಣವು ಕೂಡ ಮಣ್ಣಿನ ಸಂಸ್ಕರಣೆಗೆ ತುಂಬ ಪ್ರಯೋಜನಕಾರಿಯಾದ ಉಪಕರಣವಾಗಿ ಗುರುತಿಸುತ್ತೇವೆ. ಇನ್ನು ಪ್ರಮುಖವಾಗಿ ತಾಂತ್ರಿಕತೆಯಿಂದ ಮುಂದೆ ಸಾಗ್ತಿರುವಂತಹ ಸಂಕ್ರಮಣ ಕಾಲದಲ್ಲಿ ಇದರ ಬಗ್ಗೆ ನಾವು ಕಿಂಚಿತ್ತಾದರೂ ಮಾಹಿತಿ ಪಡೆಯೋದು ಅವಶ್ಯಕ ಅಲ್ವಾ ಸ್ನೇಹಿತರೆ? ಇವತ್ತು ನಾವು ಕೃಷಿಕ ವಸ್ತುಗಳನ್ನು ಕೇವಲ ಆಂತರಿಕ ಅಂದರೆ ತಂತ್ರಜ್ಞಾನದ ಮೂಲಕ ನಾವು ಮುಂದುವರೆದಿದ್ದೇವೆ ಅಂತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆದರೆ ಹಳೆಯ ಕಾಲದಲ್ಲಿ ಬಳಸ್ತಿದ್ದಂತಹ ಇಂತಹ ವಸ್ತುಗಳ ಬಗ್ಗೆ ಒಂದಿಷ್ಟಾದರೂ ಮಾಹಿತಿಯನ್ನು ಅರ್ಥೈಸಿಕೊಂಡು ಅವುಗಳನ್ನೂ ಕೂಡ ತಂತ್ರಜ್ಞಾನದ ಜೊತೆಗೆ ಅಳವಡಿಸಿಕೊಂಡಾಗ ಒಂದಿಷ್ಟು ಜನರ ಜೀವನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಒಂದು ಪುಣ್ಯ ನಮ್ಮೆಲ್ಲರಿಗೂ ಸಿಗುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತ ಮತ್ತೊಂದು ಅಂಶ ಏನಪ್ಪ ಅಂದರೆ, ಯಾವುದೇ ಒಂದು ಉಪಕರಣ ರೂಪುಗೊಳ್ಳಬೇಕು ಅಂದರೆ ಅಲ್ಲಿನ ಪರಿಸರವನ್ನು ಆಧಾರವಾಗಿಟ್ಕೊಂಡು ಉಪಕರಣಗಳು ರೂಪುಗೊಳ್ಳೋದನ್ನು ಗಮನಿಸ್ತೇವೆ. ವಿಶೇಷವಾಗಿ ಕರ್ನಾಟಕದಲ್ಲಿ 75% ಭಾಗ ಮಳೆಯಿಂದ ಸದಾ ಕೂಡಿರತಕ್ಕಂಥದ್ದನ್ನು ಗಮನಿಸ್ತೇವೆ. ಆದ್ದರಿಂದ ಅಲ್ಲಿನ ಮಣ್ಣಿನ ಗುಣಧರ್ಮಗಳ ಆಧಾರದ ಮೇಲೆ ಈ ವಸ್ತುಗಳು ರೂಪುಗೊಂಡಿರತಕ್ಕಂಥದ್ದನ್ನು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಇನ್ನು ಪ್ರಮುಖವಾಗಿ ಮಲೆನಾಡಿನ ಕೆಂಪು ಮಣ್ಣಿನಿಂದ ಹಿಡಿದು ಉತ್ತರ ಕರ್ನಾಟಕದ ಕರಿಮಣ್ಣಿನವರೆಗೆ ಉಳುಮೆ ಅಥವಾ ಕೃಷಿ ಪದ್ಧತಿಗಳು ವಿಭಿನ್ನವಾದ ರೀತಿಯಲ್ಲಿ
ಬದಲಾಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ನೀರಾವರಿ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಬೆಳೆ ಬೆಳೆದರೆ, ನೀರಾವರಿ ಇಲ್ಲದೇ ಇರತಕ್ಕಂಥ ಪ್ರದೇಶ ಅಥವಾ ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥ ಪ್ರದೇಶದಲ್ಲಿ ಮತ್ತೊಂದು ರೀತಿಯ ಬೆಳೆಯನ್ನು ಬೆಳೀತಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಲೆನಾಡು ಭಾಗ, ಹಾಗೆ ಕರಾವಳಿ ಪ್ರದೇಶಗಳು ಇವೆಲ್ಲವೂ ಕೂಡ ವಿಭಿನ್ನವಾದ ಬೆಳೆಗಳನ್ನು ಬೆಳೀತಕ್ಕಂತಹ ಒಂದು ಪ್ರದೇಶವಾಗಿ ಗುರುತಿಸ್ತೇವೆ. ಪ್ರಮುಖವಾಗಿ ಉಳುಮೆಯಲ್ಲಿ ಪ್ರಾಥಮಿಕ, ದ್ವಿತೀಯ ಉಳುಮೆ ಅಂತಕ್ಕಂತಹ ಎರಡು ಭಾಗವನ್ನು ನಾವು ಗಮನಿಸ್ತೇವೆ. ಈ ಎರಡೂ ಭಾಗದಲ್ಲಿಯೂ ಕೂಡ ಈ ಗುಂಡಾಳ ಅಂತಕ್ಕಂತಹ ಉಪಕರಣ ತನ್ನದೇ ಆದಂತಹ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಮಣ್ಣನ್ನು ಆಳವಾಗಿ ಅಗಿತಕ್ಕಂಥದ್ದು, ನುಣ್ಣಗೆ ಮಾಡ್ತಕ್ಕಂಥದ್ದು. ಬಿತ್ತನೆಯ ಸಂದರ್ಭದಲ್ಲಿ ಮಣ್ಣು ನುಣ್ಣನೆ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಈ ಗುಂಡಾಲವನ್ನು ನೇಗಿಲಿಗೆ ಹೋಲಿಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಪ್ರಮುಖವಾಗಿ ಮರದ ನೇಗಿಲಿಗಿಂತ ಭಿನ್ನವಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಇದು ರೆಕ್ಕೆಯನ್ನು ಒಳಗೊಂಡಿರುತ್ತೆ. ಇದನ್ನು ನಾಡು ನೇಗಿಲು ಅಂತಕ್ಕಂತಹ ಹೆಸರಿನಿಂದ ಕೂಡ ಗುರುತಿಸ್ತಾರೆ. ಅಂದರೆ ಮರವನ್ನು ಬಳಸೋದ್ರ ಜೊತೆಗೆ ವಿಭಿನ್ನ ಬೇರೆ ಬೇರೆ ಉಪಕರಣಗಳನ್ನು ಬಳಸೋದ್ರ ಮೂಲಕ ಇದನ್ನು ಸಿದ್ಧತೆ ನಡೆಸಲಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಹೋದಂತೆ ಇದರ ರೆಕ್ಕೆಗಳು ಮೇಲ್ಭಾಗದಲ್ಲಿರುತ್ತೆ. ಈ ರೆಕ್ಕೆಗಳು ಏನು ಮಾಡುತ್ತಪ್ಪ ಅಂದರೆ ಮಣ್ಣುಗಳನ್ನು ಸೀಳೋದಷ್ಟೇ ಅಲ್ಲ, ಅಂದರೆ ಮಣ್ಣನ್ನು ಆಳಕ್ಕೋಗಿ ಸೀಳೋದಷ್ಟೇ ಅಲ್ಲ, ಅದನ್ನು ತಿರುವಿ ಹಾಕ್ತಕ್ಕಂತಹ ಕೆಲಸವನ್ನು ಕೂಡ ಈ ರೆಕ್ಕೆಗಳು ಮಾಡ್ತವೆ. ಇನ್ನು ಇದರ ಕೆಳಭಾಗದಲ್ಲಿ ಗುಳ ಅಂತಕ್ಕಂತಹ ಒಂದು ಚೂಪಾದಂತಹ ಉಪಕರಣ ಇರುತ್ತೆ. ಇದನ್ನು ಹರಿತಗೊಳಿಸೋದ್ರ ಮೂಲಕ ಮಣ್ಣಿನ ಒಂದು ಪದರವನ್ನು, ಗಟ್ಟಿಗೆ ಇರ್ತಕ್ಕಂತಹ ಮಣ್ಣನ್ನು ತೆಗೆಯೋದಕ್ಕೆ ಈ ಕೆಳಗಿನ ಭಾಗ ಸಹಾಯ ಮಾಡುತ್ತೆ. ಇದಕ್ಕೆ ಗುಳ ಅಂತಕ್ಕಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಸ್ನೇಹಿತರೆ, ಹುಳ ಅಲ್ಲ, ಗುಳ. ಅರ್ಥ ಆಯ್ತಾ? ಇನ್ನು ಇದರ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ರೆಕ್ಕೆಗಳು. ಈ ರೆಕ್ಕೆಗಳು ಏನು ಮಾಡ್ತಾವಪ್ಪ ಅಂದರೆ ಮಣ್ಣನ್ನು ಪಕ್ಕಕ್ಕೆ ತಳ್ಳುವುದರ ಮೂಲಕ ಗಾಳಿ ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಕೆಳಗಿನ ಗುಳ ಅಂತಕ್ಕಂತಹ ಭಾಗ ಏನಿದೆ ಇದು ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತೆ. ಇನ್ನು ಆಗಿನ ಕಾಲದಲ್ಲಿ ಇದನ್ನು ಮರದಿಂದ ಕೂಡ ತಯಾರು ಮಾಡ್ತಾ ಇದ್ದರು. ಆದರೆ ಹೆಚ್ಚು ಬಾಳಿಕೆ ಬರಲಿ ಅಂತಕ್ಕಂತಹ ಉದ್ದೇಶದಿಂದ ಇದಕ್ಕೆ ಕಬ್ಬಿಣವನ್ನು ಅಳವಡಿಸೋದ್ರ ಮೂಲಕ, ನೊಗವನ್ನು ಅಳವಡಿಸೋದ್ರ ಮೂಲಕ ಇಡಿಕೆಯನ್ನು ಇಟ್ಕೊಳ್ಳೋದಕ್ಕೆ ಇಡಿಕೆಯನ್ನು ಕೂಡ ಸೃಷ್ಟಿಸಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕು ಅಂದರೆ ಇದರ ರೆಕ್ಕೆಗಳೇನಿರ್ತವೆ ಮಣ್ಣನ್ನು ಸಡಿಲಗೊಳಿಸೋದ್ರ ಜೊತೆಗೆ ಹೆಚ್ಚು ಮಣ್ಣನ್ನು ತಿರುವಿ ಹಾಕೋದಕ್ಕೂ ಕೂಡ ಇವು ಸಹಾಯ ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಈ ಗುಂಡಾಲ ಅಂತಕ್ಕಂಥದ್ದು ರೈತನಿಗೆ ಹಿಡಿದ ಒಂದು ಕೈಗನ್ನಡಿ ಅಂತಲೇ ಹೇಳ್ಬೋದು. ಇದು ಉಳುಮೆಗೆ ಮಾತ್ರವಲ್ಲದೆ ಮಣ್ಣನ್ನು, ಅಂದರೆ ಮಳೆ ಬಂದಾಗ ಅಥವಾ ಗಟ್ಟಿ ಮಣ್ಣಿರುತ್ತಲ್ಲ ಆ ಸಂದರ್ಭದಲ್ಲಿ ಇಂಟೆ ಅಂತ ಬರುತ್ತೆ. ಸೊ ಇಂಟೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಆ ಇಂಟೆಯನ್ನು ಒಡೆಯೋದಕ್ಕೂ ಕೂಡ ಈ ಬಿತ್ತನೆಯ ಮುಂಚೆ ಮಣ್ಣನ್ನು ಸ್ವಚ್ಛಗೊಳಿಸೋದಕ್ಕೆ, ಅಂದರೆ ಭೂಮಿಯನ್ನು ಶುದ್ಧೀಕರಣ ಮಾಡೋದಕ್ಕೂ ಕೂಡ ಈ ಗುಂಡಾಲವನ್ನು ಬಳಸಲಾಗ್ತಾ ಇದೆ. ಇನ್ನು ಸಾಮಾನ್ಯವಾಗಿ ಈ ಗುಂಡಾಲವನ್ನು ಎಳೆಯೋದಕ್ಕೆ ಎತ್ತುಗಳನ್ನು ಬಳಸಲಾಗುತ್ತೆ. ವಿಸ್ತೀರ್ಣದ ಆಧಾರದ ಮೇಲೆ ಈ ಎತ್ತುಗಳನ್ನು ಬಳಸ್ತಾರೆ. 1 ಜೊತೆ, 2 ಜೊತೆ, 8 ಜೊತೆ, ಕೆಲವು ಪ್ರದೇಶಗಳಲ್ಲಿ 10 ಜೊತೆಗಳಷ್ಟು ಒಂದು ಎತ್ತುಗಳನ್ನು ಬಳಸಲಾಗುತ್ತೆ. ವಿಸ್ತೀರ್ಣಗಳ ಆಧಾರದ ಮೇಲೆ, ಅಂದರೆ ಜಮೀನು ವಿಸ್ತೀರ್ಣದ ಆಧಾರದ ಮೇಲೆ ಇದು ಮುಂದುವರಿತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಕೊನೆಯದಾಗಿ ಹೇಳೋದಾದರೆ ಇಂತಹ ಉಪಕರಣಗಳು ಏನಿವೆ ಇವನ್ನು ಹೆಚ್ಚು ಹೆಚ್ಚು ಬಳಸೋದ್ರ ಮೂಲಕ ನಾವು ಮುನ್ನೆಲೆಗೆ ತರಬೇಕಾಗಿದೆ. ಟ್ರ್ಯಾಕ್ಟರ್ಗಳಿರ್ಬೋದು, ಆಧುನಿಕ ಉಪಕರಣಗಳಿರ್ಬೋದು, AI ತಂತ್ರಜ್ಞಾನಗಳಿರ್ಬೋದು,
ಏನೇ ತಂತ್ರಜ್ಞಾನ ಬಂದರೂ ಕೂಡ ಗ್ರಾಮೀಣ ಪರಿಸರದಲ್ಲಿ ತಯಾರಾಗ್ತಕ್ಕಂತಹ ಇಂಥ ಉಪಕರಣಗಳನ್ನು ನಾವು ಬಳಸ್ತಾ ನಮ್ಮ ಕೃಷಿ ಉದ್ಯಮವನ್ನು ಮುಂದುವರಿಸಬೇಕಾಗಿದೆ. ಸಣ್ಣ ಹಿಡುವಳಿ ರೈತರು ಬೆಲೆ ಜಾಸ್ತಿ ತೆರಳಕ್ಕೆ ಸಾಧ್ಯವಾಗದೇ ಇರುವಂಥ ಸಂದರ್ಭದಲ್ಲಿ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಇಂತಹ ಉಪಕರಣಗಳನ್ನು ಬಳಸೋದ್ರ ಮೂಲಕ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಗೊತ್ತಲ್ಲ ಏನು ಮಾಡಬೇಕಂತ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ, ಬರಲಾ. ಜೈ ಹಿಂದ್.